ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಗೃಹ ಕಲಾನಿಧಿ ಚಾನಲ್ಗೆ ಸ್ವಾಗತ. ಇವತ್ತು ಬಾಳಕ ಮೆಣಸಿನಕಾಯಿ ಮತ್ತು ಈರುಳ್ಳಿ ಕಾವಿನ ಚಿತ್ರಾನ್ನ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಬೇಕಾದ್ರೇ ನನ್ನ ಪದಾರ್ಥಗಳು ಏನೇನು ಬೇಕು ಅಂತ ಹೇಳ್ತೀನಿ. ಈ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ, ಅದು ಕಾದಿದೆ. ಮೊದಲನೇದಾಗಿ ಈ ಬಾಳಕ ಮೆಣಸಿನ್ಕಾಯಿನ ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ಏನು ಹೇಳ್ತೀವಿ ಅದನ್ನು ಕೆಂಪಗೆ ಹುರ್ಕೊಬೇಕಾಗುತ್ತೆ. ಇದನ್ನು ಕೆಂಪಗೆ ಕರೆದು ತೆಗೆದಿಟ್ಕೊಬೇಕು. ಒಂದು ಮುಕ್ಕಾಲು ಪಾವು ಅನ್ನಕ್ಕೆ ಒಂದು 12 ಬಾಳಕ ಮೆಣಸಿನ್ಕಾಯಿ. ಬಾಳಕ ಮೆಣಸಿನ್ಕಾಯಿ ಎಷ್ಟು ಖಾರ ಇದೆ ಅನ್ನೋದ್ರ ಮೇಲೇ ಡಿಪೆಂಡ್ ಆಗುತ್ತೆ. ಸೊ ಕೆಂಪಗಾಗಿದೆ, ಸ್ವಲ್ಪ ಕಪ್ಪಗಾಗುವಷ್ಟು ಸಹ ರೋಸ್ಟ್ ಮಾಡಿದ್ರೂ ಚೆನ್ನಾಗೇ ಇರುತ್ತೆ. ಅದೇ ಬಾಣಲೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ ಸಾಸಿವೆ, ಈರುಳ್ಳಿ ಹೂವಲ್ಲಿರೋ ಈರುಳ್ಳಿ ಅಷ್ಟು ತೊಗೊಂಡಿದ್ದೀನಿ. ಒಂದು ಕಟ್ಟಲ್ಲಿರೋಷ್ಟು ಈರುಳ್ಳಿ. ಇದಕ್ಕೆ ಕರಿಬೇವು, ಈ ಚಿತ್ರಾನ್ನಕ್ಕೆ ಖಾರ, ಹುಳಿ ಮತ್ತು ಅರಿಶಿನ ಬಳಸಬಾರ್ದು. ಮಜ್ಜಿಗೆ ಮೆಣಸಿನ್ಕಾಯಿ ಒಳಗೆ ಹುಳಿ ಮತ್ತು ಖಾರ ಎರಡೂ ಇರುತ್ತೆ. ಅರಿಶಿನ ಇದಕ್ಕೆ ಅಷ್ಟು ಹೆಚ್ಚಾಗಲ್ಲ. ಸೊ ಈರುಳ್ಳಿ ಹುರಿದಾಗಿದೆ. ಉದುರುದ್ರಾಗಿರೋ ಅನ್ನ ಹಾಕ್ಕೊಳ್ಳೋಣ. ಈಗ ರೋಸ್ಟ್ ಮಾಡಿರೋಂಥ ಕರೆದಿರೋ ಬಾಳಕ ಮೆಣಸಿನ್ಕಾಯಿನ ಚೆನ್ನಾಗಿ ಈ ರೀತಿ ಪುಡಿ ಮಾಡ್ಕೊಬೇಕು. ಸೊ ಇದನ್ನು ಹಾಕ್ಕೊಳ್ಳೋಣ. ಬಾಳಕ ಮೆಣಸಿನ್ಕಾಯಿನಲ್ಲಿ ಉಪ್ಪಿರುತ್ತೆ, ಆದರೆ ಸಾಕಾಗಲ್ಲ, ಇನ್ನು ಸ್ವಲ್ಪ ಬೇಕಾಗತ್ತೆ. ಸ್ವಲ್ಪ ಕಡಿಮೆ ಸಾಕು. ಆದರೆ ನಾನು ಹೇಳಿದ್ನಲ್ಲ, ಈರುಳ್ಳಿ ಹೂವಿನ ಚಿತ್ರಾನ್ನ ಅಂತೇಳಿ. ಈರುಳ್ಳಿ ಹೂವು, ಇದಕ್ಕೆ ಕಾಯಿ ತುರಿ. ಸೊ ಲಿಂಬೆಹಣ್ಣು ಮತ್ತು ಖಾರ ಮಾತ್ರ ಬೇಡ, ಅರಿಶಿನ ಅಷ್ಟು ಸೆಟ್ ಆಗಲ್ಲ. ಸೊ ಇವಾಗ ಮೃದುವಾಗಿ ಕಲಿಸ್ಕೊಳ್ಳೋಣ. ಲಿಂಬೆಹಣ್ಣು ಹಾಕಿದರೆ ನಿಮಗೆ ಬಾಳಕ ಮೆಣಸಿನ್ಕಾಯಿದು ಒಂದು ಅರೋಮಾ, ಘಮ ಹೋಗಿಬಿಡುತ್ತೆ. ಹಾಗಾಗಿ ಲಿಂಬೆಹಣ್ಣು ಬೇಡ. ಇದಕ್ಕೆ ಬಾಳಕ ಮೆಣಸಿನ್ಕಾಯಿನ ಒಳಗಿರೋ ಹುಳಿ, ಉಪ್ಪು ಅದು ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ನೋಡಿದ್ರಲ್ಲ ಆತ್ಮೀಯರೇ, ಬಾಳಕ ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕಾವಿನ ಚಿತ್ರಾನ್ನ. ಒಂದು ಸಲ ಟ್ರೈ ಮಾಡಿ ನೋಡಿ. ಚಿತ್ರಾನ್ನ ಯಾರಿಗಿಷ್ಟ ಆಗಲ್ಲ. ಆ ಚಿತ್ರಾನ್ನದಲ್ಲೇ ಇನ್ನೊಂದು ವಿಧ. ನಿಮಗಿಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.